ಆತ್ಮೀಯರೇ ನಮಸ್ಕಾರ. ಕವಿತೆ ಜೊತೆಗೆ ನಾನು ಎನ್ನುವ ಶೀರ್ಷಿಕೆಡಿಯಲ್ಲಿ ಹೊಸ ಕಾವ್ಯದ ಹೊಸ ದನಿಗಳ ಹುಡುಕಾಟದ ಮತ್ತೋರ್ವ ಕವಿ ರಾಮಪ್ಪ ಕೋಟಿಹಾಳ್ ಸಂಗಾತ ಪುಸ್ತಕ ಪ್ರಕಾಶನದ ಚಿ ಶ್ರೀನಿವಾಸ ರಾಜು ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಜಿರಾಪೆ ಕತ್ತಿನ ಕಾವ್ಯ ಅಂತಕ್ಕಂಥ ಒಂದು ಸಂಕಲನದಿಂದ ಇವತ್ತಿನ ದಿವಸ ಒಂದು ಕವಿತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಜಿರಾಪೆ ಕತ್ತಿನ ಅವ್ವ. ರಾಮಪ್ಪ ಕೋಟಿಹಾಳ್ ಅವರ ಜಿರಾಪೆ ಕತ್ತಿನ ಅವ್ವ. ಕುದಿಯುವ ಅನ್ನದ ಜೊತೆ ನಮ್ಮ ಮನಸ್ಸುಗಳು ಕುದಿಯುತ್ತಿದ್ದವು. ಕುದಿಯುವ ಅನ್ನದ ಜೊತೆ ನಮ್ಮ ಮನಸ್ಸುಗಳು ಕುದಿಯುತ್ತಿದ್ದವು. ನಮ್ಮ ಮನೆಯಲ್ಲಿ ಒಲೆಗಳು ಮಾತ್ರ ಉರಿಯುವುದಿಲ್ಲ. ನಮ್ಮ ಮನೆಯಲ್ಲಿ ಒಲೆಗಳು ಮಾತ್ರ ಉರಿಯುವುದಿಲ್ಲ, ಮನಸ್ಸುಗಳು ಉರಿಯುತ್ತವೆ. ಅವ್ವನ ನೆತ್ತರಗಣ್ಣಿನ ಕನ್ನಡಿಯಲ್ಲಿ ಸತ್ತ ದನದ ಚಿತ್ರ ಸದಾ ಉರಿಯುತ್ತದೆ. ಅವ್ವನ ನೆತ್ತರಗಣ್ಣಿನ ಕನ್ನಡಿಯಲ್ಲಿ ಸತ್ತ ದನದ ಚಿತ್ರ ಸದಾ ಉರಿಯುತ್ತದೆ. ರಾತ್ರಿಗಳಲ್ಲಿ ಹಸಿದ ಅವ್ವನ ಮುಲುಗು ಊಳಿಡುವ ತೋಳದಂತೆ ಕೇಳಿ ನಿದ್ದೆ ಕೆಡಿಸುತ್ತದೆ. ಪ್ರತಿ ಸೂರ್ಯ ಹುಟ್ಟುತ್ತಲೇ ಅವ್ವನೊಂದಿಗೆ ಕದನಕ್ಕಿಳಿಯುತ್ತಾನೆ. ಹಸಿವಿನೊಂದಿಗೆ ಗೆಲ್ಲಲಾರದೆ ಸೋತು ಮರೆಯಾಗುತ್ತಾನೆ. ಸೂರ್ಯ ಚಂದ್ರರನ್ನ ಹುರಿದು ಸಾರು ಮಾಡಿದ ಅವ್ವ ಉನ್ನದೇ ಮಲಗುಗಳು. ಆನೆಯಂತಹ ಅವ್ವ ಕೋಲಿನಂತಾಗಿ ಹುಂಚಿ ಚಿಗುರು ತಿನ್ನುತ್ತಿರಲು ಹಿಂದಿನ ಜನ್ಮದಲ್ಲಿ ಜಿರಾಫೆ ಆಗಿದ್ದಳೇನೋ ಎನಿಸುತ್ತಿತ್ತು. ಧನ್ಯವಾದ.